ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಯಾ ಅಯ್ಯುಹನ್ ನಬಿಯು ಇದಾ ತಲ್ಲಕ್ತುಮುನ್ ನಿಸಾಅ ಫತಲ್ಲಿಕೂಹುನ್ನ ಲಿಇದ್ದತಿಹಿನ್ನ ವಅಹ್ಸುಲ್ ಇದ್ದಹ ವತ್ತಖುಲ್ಲಾಹ ರಬ್ಬಕುಂ لا تخرجوهن من بيوتهن ولا يخرجن إلا أن يأتين بفاحشة مبينة وتلك حدود الله ومن يتعد حدود الله فقد ظلم نفسه لا تدري لعل الله يحدث بعد ذلك أمرا. ಓ ಪ್ರವಾದಿಯವರೇ, ನೀವು ಅಂದರೆ ವಿಶ್ವಾಸಿಗಳು ಸ್ತ್ರೀಯರನ್ನು ವಿಚ್ಛೇದಿಸುವುದಾದರೆ ಅವರನ್ನು ಅವರ ಇದ್ದ ಕಾಲಕ್ಕೆ ಲೆಕ್ಕ ಹಾಕಿ ವಿಚ್ಛೇದಿಸಿರಿ ಮತ್ತು ಇದ್ದ ಕಾಲವನ್ನು ಎಣಿಸಿಕೊಳ್ಳಿರಿ. ನಿಮ್ಮ ರಬ್ಬಾದ ಅಂದರೆ ನಿಮ್ಮ ಪರಿಪಾಲಕನಾದ ಅಲ್ಲಾಹುವನ್ನು ಭಯಪಡಿರಿ. ನೀವು ಅವರನ್ನು ಅವರ ಮನೆಗಳಿಂದ ಹೊರಗೆ ಕಳಿಸದಿರಿ ಮತ್ತು ಸ್ವತಃ ಅವರು ಹೊರಹೋಗದಿರಲಿ. ಅವರು ಪ್ರತ್ಯಕ್ಷವಾದ ಯಾವುದಾದರೂ ನೀಚಕೃತ್ಯವನ್ನು ಮಾಡುವ ಹೊರತು ಇವು ಅಲ್ಲಾಹುವಿನ ನಿಯಮ ವ್ಯಾಪ್ತಿಗಳಾಗಿವೆ. ಅಲ್ಲಾಹುವಿನ ನಿಯಮ ವ್ಯಾಪ್ತಿಗಳನ್ನು ಯಾರಾದರೂ ಮೀರುವುದಾದರೆ ಅವನು ಸ್ವತಃ ಅವನ ಮೇಲೆಯೇ ಅನ್ಯಾಯವೆಸಗಿರುವನು. ಇದರ ಬಳಿಕ ಅಲ್ಲಾಹು ಹೊಸದಾಗಿ ಯಾವುದಾದರೂ ವಿಷಯವನ್ನು ತರುವನೋ ಎಂಬುದರ ಬಗ್ಗೆ ತಾವು ಅರಿತಿಲ್ಲ. فإذا بلغن أجلهن فأمسكوهن بمعروف أو فارقوهن بمعروف وأشهدوا ذوي عدل منكم وأقيموا الشهادة لله ذلكم يوعظ به من كان يؤمن بالله واليوم الآخر ومن يتق الله يجعل له مخرجا. ಅವರು ಅಂದರೆ ವಿಚ್ಛೇದಿತೆಯರು ತಮ್ಮ ಅವಧಿಯನ್ನು ತಲುಪಿದರೆ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಅವರನ್ನು ಬಳಿ ಇರಿಸಿಕೊಳ್ಳಿರಿ ಅಥವಾ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಅವರನ್ನು ಕಳುಹಿಸಿಕೊಡಿರಿ. ನಿಮ್ಮಲ್ಲಿನ ಇಬ್ಬರು ನ್ಯಾಯವಂತರನ್ನು ಸಾಕ್ಷಿ ನಿಲ್ಲಿಸಿರಿ. ಅಲ್ಲಾಹುವಿಗೋಸ್ಕರ ಸಾಕ್ಷ್ಯವನ್ನು ಸರಿಯಾದ ವಿಧದಲ್ಲಿ ಸ್ಥಾಪಿಸಿರಿ. ಅದು ಅಲ್ಲಾಹುವಿನಲ್ಲಿ ಮತ್ತು ಅಂತ್ಯದಿನದಲ್ಲಿ ವಿಶ್ವಾಸವಿಡುವವರಿಗೆ ನೀಡಲಾಗುವ ಉಪದೇಶವಾಗಿದೆ. ಯಾರಾದರೂ ಅಲ್ಲಾಹುವನ್ನು ಭಯಪಡುವುದಾದರೆ ಅಲ್ಲಾಹು ಅವನಿಗೆ ಹೊರಹೋಗುವ ಒಂದು ಮಾರ್ಗವನ್ನು ಮಾಡಿಕೊಡುವನು. وَيَرْزُقْهُ مِنْ حَيْثُ لَا يَحْتَسِبُ وَمَنْ يَتَوَكَّلْ عَلَى اللَّهِ فَهُوَ حَسْبُهُ إِنَّ اللَّهَ بَالِغُ أَمْرِهِ قَدْ جَعَلَ اللَّهُ لِكُلِّ شَيْءٍ قَدْرًا. ಅವನು ಊಹಿಸಿರದ ವಿಧದಲ್ಲಿ ಅವನಿಗೆ ಅನ್ನಾಧಾರವನ್ನು ಒದಗಿಸುವನು. ಯಾರಾದರೂ ಅಲ್ಲಾಹುವಿನ ಮೇಲೆ ಭರವಸೆ ಇಡುವುದಾದರೆ ಅವನಿಗೆ ಅಲ್ಲಾಹು ಸಾಕು. ಖಂಡಿತವಾಗಿಯೂ ಅಲ್ಲಾಹು ತನ್ನ ಕಾರ್ಯವನ್ನು ಪೂರ್ಣಗೊಳಿಸುವನು. ಪ್ರತಿಯೊಂದು ವಿಷಯಕ್ಕೂ ಅಲ್ಲಾಹು ಒಂದು ಕ್ರಮವನ್ನು ನಿಶ್ಚಯಿಸಿರುವನು. واللائي يئسن من المحيض من نسائكم إن ارتبتم فعدتهن 3 أشهر واللائي لم يحضن وأولاة الأحمال أجلهن أن يضعن حملهن ومن يتق الله يجعل له من أمره يسرا. ನಿಮ್ಮ ಸ್ತ್ರೀಯರ ಪೈಕಿ ಋತುಸ್ರಾವದ ಬಗ್ಗೆ ನಿರಾಶರಾಗಿರುವವರ ಬಗ್ಗೆ ಹೇಳುವುದಾದರೆ ಅವರ ಇದ್ದದ ವಿಷಯದಲ್ಲಿ ನಿಮಗೆ ಸಂದೇಹವಿದ್ದರೆ ಅವರ ಇದ್ದವು 3 ತಿಂಗಳುಗಳಾಗಿವೆ. ಋತುಸ್ರಾವವಾಗದಿರುವವರ ವಿಷಯವೂ ಇದೇ ರೀತಿಯಾಗಿದೆ. ಗರ್ಭಿಣಿಯರ ಬಗ್ಗೆ ಹೇಳುವುದಾದರೆ ಅವರ ಅವಧಿಯು ಅವರು ತಮ್ಮ ಗರ್ಭವನ್ನು ಹೆರುವ ತನಕವಾಗಿದೆ. ಯಾರಾದರೂ ಅಲ್ಲಾಹುವನ್ನು ಭಯಪಡುವುದಾದರೆ ಅಲ್ಲಾಹು
ಅವನಿಗೆ ಅವನ ವಿಷಯವನ್ನು ಸರಳೀಕರಿಸಿಕೊಡುವನು. ذلك أمر الله أنزله إليكم ومن يتق الله يكفر عنه سيئاته ويعظم له أجرا. ಅದು ಅಲ್ಲಾಹುವಿನ ಆಜ್ಞೆಯಾಗಿದೆ, ಅವನು ಅದನ್ನು ನಿಮಗೆ ಅವತೀರ್ಣಗೊಳಿಸಿರುವನು. ಯಾರಾದರೂ ಅಲ್ಲಾಹುವನ್ನು ಭಯಪಡುವುದಾದರೆ ಅವನ ಪಾಪಗಳನ್ನು ಅವನು ಅಳಿಸಿ ಹಾಕುವನು ಮತ್ತು ಅವನಿಗೆ ಪ್ರತಿಫಲವನ್ನು ಹಿಗ್ಗಿಸಿಕೊಡುವನು. ಅಸ್ಕಿನೂಹುನ್ನ ಮಿನ್ ಹೈಥು ಸಕಂತುಂ ಮಿನ್ ವಜದಿಕುಂ ವಲಾ ತುದಾರ್ರೂಹುನ್ನ ಲಿತುದಯ್ಯಿಕೂ ಅಲೈಹಿನ್ وإن كن أولات حمل فأنفقوا عليهن حتى يضعن حملهن فإن أرضعن لكم فآتوهن أجورهن وأتمروا بينكم بمعروف وإن تعاسرتم فسترضع له أخرى. ನಿಮ್ಮ ಸಾಮರ್ಥ್ಯಕ್ಕೆ ಸೇರಿದ ನೀವು ವಾಸ ಮಾಡುವ ಸ್ಥಳದಲ್ಲೇ ಅವರನ್ನು ವಾಸ ಮಾಡಿಸಿರಿ. ಅವರನ್ನು ಇಕ್ಕಟ್ಟುಗೊಳಿಸುವ ಸಲುವಾಗಿ ಅವರಿಗೆ ಕಿರುಕುಳ ಕೊಡದಿರಿ. ಅವರು ಗರ್ಭಿಣಿಯರಾಗಿದ್ದರೆ ಅವರು ಹೆರುವ ತನಕ ಅವರಿಗೆ ಖರ್ಚು ಮಾಡುತ್ತೀರಿ. ಅವರು ನಿಮಗಾಗಿ ಶಿಶುವಿಗೆ ಸ್ತನಪಾನ ಮಾಡುವುದಾದರೆ ಅವರಿಗೆ ಅವರ ಪ್ರತಿಫಲವನ್ನು ಕೊಡಿರಿ. ನೀವು ಪರಸ್ಪರ ಶಿಷ್ಟಾಚಾರದೊಂದಿಗೆ ಸಮಾಲೋಚನೆ ಮಾಡಿರಿ. ನಿಮ್ಮ ಪೈಕಿ ಎರಡು ಕಡೆಯವರಿಗೂ ಇಕ್ಕಟ್ಟಾಗುವುದಾದರೆ ಅವನಿಗಾಗಿ ಬೇರೊಬ್ಬ ಸ್ತ್ರೀ ಸ್ತನಪಾನ ಮಾಡಲಿ. لينفق ذو سعة من سعته ومن قدر عليه رزقه فلينفق مما آتاه الله لا يكلف الله نفسا إلا ما آتاها سيجعل الله بعد عسر يسرا. ಸಾಮರ್ಥ್ಯವಿರುವವನು ತನ್ನ ಸಾಮರ್ಥ್ಯದಿಂದ ಖರ್ಚಿಗೆ ನೀಡಲಿ. ಯಾರಿಗಾದರೂ ತನ್ನ ಅನ್ನಧಾರವು ಇಕ್ಕಟ್ಟಾದರೆ ಅಲ್ಲಾಹು ಅವನಿಗೆ ನೀಡಿರುವುದರಿಂದ ಅವನು ಖರ್ಚಿಗೆ ನೀಡಲಿ. ಅಲ್ಲಾಹು ಅವನಿಗೆ ನೀಡಿರುವುದನ್ನೇ ವಿನ ಕೊಡಬೇಕೆಂದು ಯಾರನ್ನೂ ಅವನು ಬಲವಂತಪಡಿಸಲಾರನು. ಅಲ್ಲಾಹು ಇಕ್ಕಟ್ಟಿನ ಬಳಿಕ ಅನುಕೂಲತೆಯನ್ನು ಮಾಡಿಕೊಡುವನು. وكأين من قرية عتت عن أمر ربها ورسله فحاسبناها حسابا شديدا وعذبناها عذابا نكرا. ಎಷ್ಟೊಂದು ದೇಶದವರು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮತ್ತು ಅವನ ಸಂದೇಶವಾಹಕರ ಆಜ್ಞೆಯನ್ನು ಧಿಕ್ಕರಿಸಿರುವರು. ಆದ್ದರಿಂದ ನಾವು ಅವರನ್ನು ಕಠೋರವಾಗಿ ವಿಚಾರಣೆ ಮಾಡಿದೆವು ಮತ್ತು ಅವರನ್ನು ಹೀನವಾದ ರೀತಿಯಲ್ಲಿ ಶಿಕ್ಷಿಸಿದೆವು. فذاقت وبال أمرها وكان عاقبة أمرها خسرا. ಹೀಗೆ ಅವರು ಅವರ ಕರ್ಮಗಳ ದುಷ್ಫಲವನ್ನು ಆಸ್ವಾದಿಸಿದರು. ಅವರ ಕರ್ಮಗಳ ಪರ್ಯಾವಸಾನವು ನಷ್ಟವೇ ಆಗಿತ್ತು. أعد الله لهم عذابا شديدا فاتقوا الله يا أولي الألباب الذين آمنوا قد أنزل الله إليكم ذكرا. ಅಲ್ಲಾಹು ಅವರಿಗೆ ಕಠೋರವಾದ ಶಿಕ್ಷೆಯನ್ನು ಸಿದ್ಧಪಡಿಸಿರುವನು. ಆದ್ದರಿಂದ ಸತ್ಯವಿಶ್ವಾಸಿಗಳಾದ ಬುದ್ಧಿವಂತರೇ, ನೀವು ಅಲ್ಲಾಹುವನ್ನು ಭಯಪಡಿರಿ. ಖಂಡಿತವಾಗಿಯೂ ಅಲ್ಲಾಹು ನಿಮಗೊಂದು ಸ್ಮರಣೆಯನ್ನು ಅಂದರೆ ಸಂದೇಶವನ್ನು ಅವತೀರ್ಣಗೊಳಿಸಿರುವನು. ರಸೂಲನ್ ಯತ್ಲೂ ಅಲೈಕುಂ ಆಯಾತಿಲ್ಲಾಹಿ ಮುಬಯ್ಯಿನಾತಿನ್ ليخرج الذين آمنوا وعملوا الصالحات من الظلمات إلى النور
ومن يؤمن بالله ويعمل صالحا يدخله جنات تجري من تحتها الأنهار خالدين فيها أبدا قد أحسن الله له رزقا. ಅಥವಾ ಅಲ್ಲಾಹುವಿನ ಸ್ಪಷ್ಟವಾದ ದೃಷ್ಟಾಂತಗಳನ್ನು ನಿಮಗೆ ಓದಿಕೊಡುವ ಒಬ್ಬ ಸಂದೇಶವಾಹಕರನ್ನು ನಿಮ್ಮ ಬಳಿಗೆ ಇಳಿಸಿರುವನು. ವಿಶ್ವಾಸವಿಟ್ಟವರನ್ನು ಮತ್ತು ಸತ್ಕರ್ಮವೆಸಗಿದವರನ್ನು ಅಂಧಕಾರಗಳಿಂದ ಪ್ರಕಾಶದೆಡೆಗೆ ಹೊರತರುವ ಸಲುವಾಗಿ. ಯಾರಾದರೂ ಅಲ್ಲಾಹುವಿನಲ್ಲಿ ವಿಶ್ವಾಸವಿಟ್ಟು ಸತ್ಕರ್ಮವೆಸಗುವುದಾದರೆ ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಿಗೆ ಅವನನ್ನು ಪ್ರವೇಶ ಮಾಡಿಸುವನು. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅವನಿಗೆ ಅಲ್ಲಾಹು ಅನ್ನಾಧಾರವನ್ನು ಉತ್ತಮಗೊಳಿಸಿರುವನು. ಅಲ್ಲಾಹು ಅಲ್ಲದೀ ಖಲಕ ಸಬ್ಅ ಸಮಾವಾತಿ ವಮಿನಲ್ ಅರ್ದಿ ಮಿಸ್ಲಹುನ್ನ ಯತನಜ್ಜಲುಲ್ ಅಮ್ರು ಬೈನಹುನ್ನ لتعلموا أن الله على كل شيء قدير وأن الله قد أحاط بكل شيء علما. 7 ಆಕಾಶಗಳನ್ನು ಮತ್ತು ಭೂಮಿಯಿಂದ ಅದಕ್ಕೆ ಸಮಾನವಾಗಿರುವುದನ್ನು ಸೃಷ್ಟಿಸಿದವನು ಅಲ್ಲಾಹುವಾಗಿರುವನು. ಅವುಗಳ ಮಧ್ಯೆ ಅವನ ಆಜ್ಞೆಯು ಇಳಿಯುವುದು. ಅಲ್ಲಾಹು ಎಲ್ಲ ವಿಷಯದಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು ಮತ್ತು ಅವನು ಎಲ್ಲ ವಸ್ತುವನ್ನು ಅರಿವಿನೊಂದಿಗೆ ಪೂರ್ಣವಾಗಿ ಆವರಿಸಿರುವನು ಎಂಬುದನ್ನು ನೀವು ಅರಿಯುವ ಸಲುವಾಗಿ.